Good evening, my dear viewers. Very good evening, my dear viewers. Welcome to my YouTube channel. This is Arun Kiradi here. As we are discussed about the in the previous class meaning of a leasing, let us continue the next part. Essential elements of leasing ಅಂತ ನಾವಲ್ಲಿ ಕರಿತೀವಿ. ಸೊ ಗೇಣಿಗಾರಿಕೆ ಆಗಬೇಕಾದ್ರೆ ಅದರಲ್ಲಿ ಏನೇನು ಅಂಶಗಳು ಇರ್ತಾವ ಅನ್ನೋದನ್ನು ನಾವು ಸ್ವಲ್ಪ ನೋಡೋದಾದರೆ, ಫಸ್ಟ್ ಪಾಯಿಂಟ್ ಪಾರ್ಟೀಸ್ ಟು ಅ ಕಾಂಟ್ರಾಕ್ಟ್ ಅಂತ ನಾವಲ್ಲಿ ಕರಿತೀವಿ. ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿರ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಎಸೆನ್ಷಿಯಲಿ ದೇರ್ ಆರ್ ಟೂ ಮೇನ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್. ಸೊ ಒಪ್ಪಂದದಲ್ಲಿ ಇಬ್ಬರು ಮುಖ್ಯವಾದಂಥ ವ್ಯಕ್ತಿಗಳಿರ್ತಾರೆ. ಸೊ ಒನ್ ಈಸ್ ಅ ಲೆಸ್ಸರ್, ಅನದರ್ ಒನ್ ಈಸ್ ಅ ಲೆಸ್ಸಿ. ಆಲ್ರೆಡಿ ನಾವು ಹೇಳೇವು, ಒಬ್ಬ ಮಾಲೀಕ, ಇನ್ನೊಬ್ಬ ಬಾಡಿಗೆದಾರ. ಲೆಸ್ಸರ್ ಆಸ್ ವೆಲ್ ಆಸ್ ಲೆಸ್ಸಿ ಮೇ ಬಿ ಎ ಇಂಡಿವಿಜುವಲ್, ಪಾರ್ಟ್ನರ್ಶಿಪ್ ಆರ್ ಅ ಜಾಯಿಂಟ್ ಸ್ಟಾಕ್ ಕಂಪ್ನಿ ಆರ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೋಡಿರಿ, ಓನರ ಇಂಡಿವಿಜುವಲ್ ವ್ಯಕ್ತಿಯರ ಇರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿರ್ತಕ್ಕಂಥ ಪಾರ್ಟ್ನರ್ ಇರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಬರ್ತಕ್ಕಂಥ ಮೆಂಬರ್ಸರ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕ್, ಇನ್ಶೂರೆನ್ಸ್ ಕಂಪ್ನಿ. ಸೊ ಇವೆಲ್ಲ ಲೆಸ್ಸರ್ ಇರ್ಬೋದು. ಓಕೆ, ಸೊ ಲೆಸ್ಸರ್ ಅಂದರೆ ಬರೀ ವ್ಯಕ್ತಿ ಅಷ್ಟೇ ಅಲ್ಲ. ಇಟ್ ಮೇ ಬಿ ಜಾಯಿಂಟ್ ಸ್ಟಾಕ್ ಕಂಪ್ನಿ, ಇಟ್ ಮೇ ಬಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಆರ್ ಇಟ್ ಮೇ ಬಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ದೇರ್ ಮೇ ಬಿ ಎ ಜಾಯಿಂಟ್ ಲೆಸ್ಸರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಲೆಸ್ಸರ್ ಅಂದರೆ ಒಬ್ಬನೇ ಇರೋಂಗಿಲ್ಲ. ಇಟ್ ಮೇ ಬಿ ಎ ಜಾಯಿಂಟ್ ಲೆಸ್ಸರ್ ಅಂದರೆ ಮೋರ್ ದ್ಯಾನ್ ಒನ್ ಪರ್ಸನ್ ಈಸ್ ಆಲ್ಸೋ ಅವೈಲೇಬಲ್. ಅಂದರೆ ಒಬ್ಬರಿಗಿಂತ ಹೆಚ್ಚು ಜನನೂ ಲೆಸ್ಸರ್ಸ ಇರಬಹುದು ಅಂತ ಅವರು ಹೇಳ್ತಾರೆ. ಅಂದರೆ ಮಾಲೀಕ ಕೇವಲ ಒಬ್ಬನೇ ಇರೋಂಗಿಲ್ಲ, ಒಬ್ಬರಿಗಿಂತ ಹೆಚ್ಚು ಜನ ಕೂಡ ಲೆಸ್ಸರ್ಸ ಇರಬಹುದು. ಆಮೇಲೆ ದೇರ್ ಮೇ ಬಿ ಅ ಲೀಸ್ ಬ್ರೋಕರ್ ಅಂತ ನಾವಲ್ಲಿ ಕರಿತೀವಿ. ಸೊ ಆ ಲೀಸ್ ಆಗಲಿಕ್ಕೆ ಬ್ರೋಕರ್ಸ್ ಕೂಡ ಇರಬಹುದು. ಇಲ್ಲಿ ಬ್ರೋಕರ್ ಅಂದರೆ ಮಧ್ಯವರ್ತಿಗಳು ಅಂತ ಕರಿತೀವಿ. ಹೂ ಆ್ಯಕ್ಟ್ ಆಸ್ ಅ ಇಂಟರ್ಮೀಡಿಯರಿ ಇನ್ ಲೀಸ್ ಡೀಲ್ ಅಂತ ನಾವಲ್ಲಿ ಕರಿತೀವಿ. ಸೊ ಲೀಸಿಂಗ್ ಒಳಗೆ ಲೀಸ್ ಬ್ರೋಕರ್ ಕೂಡ ಇರಬಹುದು. ಲೀಸಿಂಗ್ ಅಗ್ರಿಮೆಂಟ್ ಒಳಗೆ ಯಾರು ಬರ್ತಾರೆ ಇಲ್ಲಿ? ಲೀಸ್ ಬ್ರೋಕರ್, ಮಧ್ಯವರ್ತಿಗಳು ಅಂತ. ಸೊ ದೇ ಕ್ಯಾನ್ ಆ್ಯಕ್ಟ್ ಆಸ್ ಅ ಇಂಟರ್ಮೀಡಿಯರಿ ಬಿಟ್ವೀನ್ ಲೀಸ್ ಡೀಲ್. ಅಂದರೆ ಏನು ಹೇಳ್ತಾರೆ ಅವರು? ದೇ ವಿಲ್ ಐಡೆಂಟಿಫೈ ದ ಯೂಸರ್ ಆಫ್ ದ ಅಸೆಟ್ ಆ್ಯಂಡ್ ದೇ ಟೋಲ್ಡ್ ಟು ದಿ ಓನರ್ ಆಫ್ ದ ಅಸೆಟ್ ಆ್ಯಂಡ್ ದೇ ವಿಲ್ ಗೆಟ್ ದ ಕಮಿಷನ್. ನೋಡಿ, ಕಮಿಷನ್ ತೊಗೋತಾರೆ ಅವರು. ಓನರ್ ಆಫ್ ದ ಅಸೆಟ್ಟು ಮತ್ತು ಯೂಸರ್ ಆಫ್ ದ ಅಸೆಟ್ ನಡುವೆ ಕೆಲಸ ಮಾಡ್ತಾರೆ. ಅಂದರೆ ಅವ್ರ ಕೆಲಸ ಏನ್ರಿ? ಟು ಐಡೆಂಟಿಫೈ ದ ಯೂಸರ್ ಆಫ್ ದ ಅಸೆಟ್ ಆ್ಯಂಡ್ ಟೋಲ್ಡ್ ಟು ದಿ ಓನರ್ ಆಫ್ ದ ಅಸೆಟ್ ಟು ಗ್ರ್ಯಾಂಟ್ ದ ಅಸೆಟ್ ಅನ್ನಂಗೆ. ಆ ಅಸೆಟನ್ನು ಅವ್ರ ಕೆಲಸ ಏನೂ ಇಲ್ಲ, ಐಡೆಂಟಿಫೈ ಮಾಡಿ ಹುಡುಕಿ ಮಾಲೀಕರು ಯಾರದಾರ ಅವ್ರಿಗೂ ಬಾಡಿಗೆದಾರರು ಇಬ್ಬರನ್ನೂ ಕೂಡಿ ತೊಗೊಂಬರ್ತಾರೆ. ಈಗ ಹೆಂಗೆ ನೋಡಿರಿ, ಮೆಟ್ರೋಪಾಲಿಟನ್ ಸಿಟಿ ಒಳಗೆ ನೀವು ಬಾಡಿಗೆ ಮನೆ ಹಿಡಿಬೇಕಂದ್ರೆ ಯಾವ ಏರಿಯಾ ಅಂತ ಗೊತ್ತಿರಂಗಿಲ್ಲ ನಿಮ್ಗೆ. ಸೊ ಅವಾಗ ನೀವು ಬ್ರೋಕರನ್ನು ಹೆಲ್ಪ್ ತೊಗೋತೀರಿ. ಸೊ ಆ ಬ್ರೋಕರ್ಗೆ ಒಂದು 10,000 ರೂಪಾಯಿ ಕಮಿಷನ್ ಕೊಟ್ಟು ನೀವು ಚಲೋ ಮನಿ ರೆಂಟನ್ನು ಹಿಡಿತೀರಿ. ಸೊ ಅದು ಸೇಮ್ ಥಿಂಗ್. ಓಕೆ, ಸೊ ಜಾಯಿಂಟ್ ಏನಂತ ಲೀಸ್ ಬ್ರೋಕರ್ ಇರ್ತಾರೆ. ಆಮೇಲೆ ಪ್ರೈವೇಟ್ ಮರ್ಚೆಂಟ್ ಬ್ಯಾಂಕರ್ ಆರ್ ಆಲ್ಸೋ ಆ್ಯಕ್ಟ್ ಆಸ್ ಅ ಲೀಸ್ ಬ್ರೋಕರ್. ಓಕೆ, ಸೊ ನೋಡಿ, ಪ್ರೈವೇಟ್ ಮರ್ಚೆಂಟ್ ಬ್ಯಾಂಕರ್ ಕೂಡ ಲೀಸ್ ಬ್ರೋಕರ್ ಆಗಿ ಕೆಲಸ ಮಾಡಬಹುದು. ಖಾಸಗಿ ವರ್ತಕ ಬ್ಯಾಂಕರರು ಅಂತ ನಾವಲ್ಲಿ ಕರಿತೀವಿ. ಸೊ ದೇ ಮೇ ಆಲ್ಸೋ ಆ್ಯಕ್ಟ್ ಆಸ್ ಅ ಲೀಸ್ ಬ್ರೋಕರ್ ಇನ್ ದಿಸ್ ಸಿಚುವೇಶನ್. ಯೂಶ್ವಲಿ ದೇ ವಿಲ್ ಚಾರ್ಜ್ 0.5% to 1% ಫಾರ್ ದೇರ್ ಸರ್ವಿಸ್. ದಿಸ್ ಈಸ್ ದ ಕಮಿಷನ್ ಟು ದ ಬ್ರೋಕರ್ಸ್. ಸೊ ಅದು ಕಮಿಷನ್ ಇರುತ್ತೆ ಬ್ರೋಕರ್ಗೆ. ಎಷ್ಟು ಪರ್ಸೆಂಟೇಜ್ ಇರ್ಬೋದು ಅಂದರೆ ನಾರ್ಮಲ್ ರೇಂಜ್ ಫ್ರಮ್ 0.5% to 1% ಫಾರ್ ದೇರ್ ಸರ್ವಿಸ್. ಆಮೇಲೆ ಲೀಸ್ ಕಾಂಟ್ರಾಕ್ಟ್ ಮೇ ಇನ್ವಾಯ್ಸ್ ಅ ಲೀಸ್ ಫೈನಾನ್ಸಿಯರ್. ಸೊ ಲೀಸ್ ಫೈನಾನ್ಸಿಯರ್ಗೆ ಅದೊಂದು ಒಪ್ಪಂದ ಇರುತ್ತೆ. ಆಮೇಲೆ ಇಟ್ ಮೇ ಬಿ ಅ ರೀಫೈನಾನ್ಸ್ ಟು ಲೆಸ್ಸರ್ ಐದರ್ ಬೈ ಪ್ರೊವೈಡಿಂಗ್ ಲೋನ್ ಆರ್ ಬೈ ಸಬ್ಸ್ಕ್ರೈಬಿಂಗ್ ದ ಇಕ್ವಿಟಿ. ಅಂದರೆ ಇದು ಕಾಂಟ್ರಾಕ್ಟ್ ಇರುತ್ತೆ, ಇಕ್ವಿಟಿ ಮುಖಾಂತರ ಅವ್ರಿಗೆ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್. ಆಮೇಲೆ ಎರಡನೇ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಎಲಿಮೆಂಟ್ ಯಾವುದು ಅಂದ್ರೆ ಅಸೆಟ್ಸ್ ಇರ್ತಾವೆ. ಸೊ ಲೀಸ್ ಒಳಗೆ ಏನಂತ ಹೇಳಿ ನಾವು, ಅಸೆಟ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿಗಳನ್ನು ನಾವು ವರ್ಗಾವಣೆ ಮಾಡುವ ಪ್ರಕ್ರಿಯೆ ಇರುತ್ತೆ ಅಲ್ಲಿ. ಹಾಗಾಗಿ ಲೀಸಿಂಗ್ ಒಳಗೆ ಅಸೆಟ್ಟನ್ನು ಟ್ರಾನ್ಸ್ಫರ್ ಮಾಡಬಹುದಾಗಿದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ಅಸೆಟ್ ಅಂದರೆ ಏನಿರುತ್ತೆ? ಅಸೆಟ್ ಮೇ ಬಿ ಅಂಡರ್ ದ ಕಾಂಟ್ರಾಕ್ಟ್ ಇನ್ಕ್ಲೂಡ್ ಆಟೋಮೊಬೈಲ್ಸ್, ಇಟ್ ಮೇ ಬಿ ಅಸೆಟ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಇಟ್ ಮೇ ಬಿ ಅಸೆಟ್, ಇಕ್ವಿಪ್ಮೆಂಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫ್ಯಾಕ್ಟ್ರಿ, ಬಿಸ್ನೆಸ್, ಏರ್ಕ್ರಾಫ್ಟ್, ಶಿಫ್ಟ್. ಸೊ ಇವೆಲ್ಲ ಅಸೆಟ್. ದೀಸ್ ಅಸೆಟ್ಸ್ ಕ್ಯಾನ್ ಬಿ ಗಿವನ್ ಆನ್ ಲೀಸ್. ಈ ಅಸೆಟ್ಗಳನ್ನು ಏನು ಮಾಡ್ಬೋದು? ನಾವು ಲೀಸ್ಗೆ ತೊಗೋಬೋದು. ಆಟೋಮೊಬೈಲ್ ನೋಡಿ, ಬಾಡಿಗೆ ತೊಗೊಂಡು ಹೋಗಿರ್ತೀವಿ. ನೀವು ಎಲ್ಲೋ ಒಂದು ಟೂರಿಸ್ಟ್ ಪ್ಲೇಸಿಗೆ ಹೋಗಿರ್ತೀರಿ, ಅಲ್ಲಿ ನೀವು ಬಾಡಿಗೆ ವೆಹಿಕಲ್ ತೊಗೊಂಡು ಹೋಗ್ತೀರಿ, ಅದು ಕೂಡ ಲೀಸ್ ಇದ್ದಂಗೆ. ಆಮೇಲೆ ಮಷಿನರಿ, ಪ್ಲ್ಯಾಂಟನ್ನು ನೀವು ಕೊಂಡು ತೊಗೊಳಕ್ಕಾಗಂಗಿಲ್ಲ. ಲೈಕ್ ಪ್ರಿಂಟಿಂಗ್ ಪ್ರೆಸ್ ಇಟ್ಟಿರ್ತೀವಿ, 1 ಕೋಟಿ ರೂಪಾಯಿ ಕೊಟ್ಟು ನೀವು ಮಷಿನ್ ತರೋಕ್ಕಾಗಂಗಿಲ್ಲ. ಸೊ ನೀವು ಬಾಡಿಗೆ ತೊಗೊಂಬರ್ಬೋದು. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ನೀವು ನಿಗದಿತ ಅವಧಿವರೆಗೆ ರೆಂಟ್ ತೊಗೋಬೋದು. ಈಗ ನೋಡಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ತಾವೆ. ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲರ ಓನರ್ಶಿಪ್ ಇರೋಂಗಿಲ್ಲ ಅಲ್ಲಿ. ಸೊ ಆ ಕಾಂಪ್ಲೆಕ್ಸ್ನಲ್ಲಿ ಅವರು ನೀವು ನಿಮ್ಮ ಅಂಗಡಿ ನಡೆಸ್ತಿರ್ತೀರಿ. ಸೊ ಆ ಅಂಗಡಿಗೆ ನೀವು ರೆಂಟ್ ಕೊಡ್ತೀರಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಲೀಸಿಂಗ್. ಆಮೇಲೆ ಫ್ಯಾಕ್ಟ್ರಿ ಕೂಡ ಅದೇ ರೀತಿ.
ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಲೀಸಿಂಗ್ ಒಳಗೆ ಎಲಿಮೆಂಟ್ ಯಾವುದು ಅಂದ್ರೆ ಅಸೆಟ್ಸ್ ಇರ್ತದೆ ಅಂತ ತಿಳ್ಕೊಬೇಕು. ಅಸೆಟ್ಸಿಗೆ ಎಕ್ಸಾಂಪಲ್ ಇವು ಆಟೋಮೊಬೈಲು, ಪ್ಲಾಂಟ್ ಆ್ಯಂಡ್ ಮಷಿನರಿ, equipment, land and building, factory, running business, aircraft, ship. So these are all some examples related to asset ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಥರ್ಡ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಏನಪ್ಪ ಅಂದ್ರೆ ಓನರ್ಶಿಪ್ ಈಸ್ ಸಪ್ರೇಟೆಡ್ ಫ್ರಮ್ ದ ಯೂಸರ್ಸ್ ಅಂತ. ಇನ್ ಕೇಸ್ ಆಫ್ ಅ ಲೀಸಿಂಗ್ ಯೂಶ್ವಲಿ ದ ಓನರ್ಶಿಪ್ ಈಸ್ separated from users anta. What it means ownership is separated from users? Usually in case of a leasing, it is the essence of a lease agreement that contract is during the lease tenure anta ನಾವು ಹೇಳ್ತೀವಿ. So usually the owner of the asset vests with the lessor and it is allowed to use the lessee. ಅಂದ್ರೆ ಏನು ಮಾಡ್ತಾರೆ ಇಲ್ಲಿ, ಓನರ್ ಆಫ್ ದ ಅಸೆಟ್ ತಮ್ಮ ಅಸೆಟನ್ನು ಯಾರಿಗೆ ಕೊಡ್ತಾರೆ, ಯೂಸರ್ಗೆ ಕೊಡ್ತಾರೆ. ಸೊ ಯೂಸರು ಅದ್ರ ಮುಖಾಂತರ ಏನು ಮಾಡ್ತಾರೆ ಅಂದರೆ ಅಸೆಟನ್ನು ಉಪಯೋಗಿಸ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಸೆಟನ್ನು ಉಪಯೋಗಿಸ್ಲಿಕ್ಕೆ ಅವರು ಕಾರಣ ಆಗ್ತಾರೆ. ಆಮೇಲೆ ಆನ್ ದ ಎಕ್ಸ್ಪೈರಿ ಆಫ್ ಅ ಟೆನ್ಯೂರ್ ದ ಅಸೆಟ್ ಈಸ್ ರಿವರ್ಟ್ ಟು ದ ಲೆಸ್ಸರ್. ನೋಡಿ ವಾಟ್ ಇಟ್ ಮೀನ್ಸ್, ಎಕ್ಸ್ಪೈರಿ ಪೀರಿಯಡ್ ಆದಮೇಲೆ ಆ ಅಸೆಟನ್ನು ಅವ್ರಿಗೆ ಏನು ಮಾಡ್ಬೇಕು ರೀ, ವಾಪಸ್ ಕೊಡಬೇಕು. ಯಾರಿಗೆ ವಾಪಸ್ ಕೊಡ್ಬೇಕು ರೀ, ಓನರ್ಗೆ ವಾಪಸ್ ಅವರು ಮಾಡಬೇಕು. ಆಮೇಲೆ ಟರ್ಮ್ ಆಫ್ ಅ ಲೀಸ್. ಸೊ ಲೀಸ್ ಒಳಗೆ ಏನಿರ್ತೈತೆ ರೀ, ನಿಗದಿತ ಅವಧಿಯವರೆಗೆ ನೀವು ಅಸೆಟನ್ನು ಉಪಯೋಗಿಸ್ತಕ್ಕಂಥ ಒಂದು ಅಗ್ರಿಮೆಂಟ್ ಇರುತ್ತೆ. ಇಟ್ ಈಸ್ ಅ ಪೀರಿಯಡ್ ಫಾರ್ ವಿಚ್ ದ ಅಗ್ರಿಮೆಂಟ್ ಆಫ್ ಲೀಸ್ ಫೈನಾನ್ಸಿಂಗ್ ರಿಮೇನ್ಸ್ ಇನ್ ಆಪರೇಷನ್ ಅಂತ. ಸೊ ಆ ವ್ಯವಹಾರದಲ್ಲಿ ನೀವು ನಿಗದಿತ ಅವಧಿಯವರೆಗೆ ಆ ಆಸ್ತಿಯನ್ನು ಉಪಯೋಗಿಸಿಕೊಳ್ಳುವ ಅಧಿಕಾರವನ್ನು ಹೊಂದಬಹುದು ಅಂತ. ಆಮೇಲೆ ಎವ್ರಿ ಲೀಸ್ ಶುಡ್ ಹ್ಯಾವ್ ಅ ಡೆಫಿನೈಟ್ ಪೀರಿಯಡ್, ಅದರ್ವೈಸ್ ಇಟ್ ಈಸ್ ಲೀಗಲಿ ಇನ್ ಆಪರೇಟಿವ್ ಅಂತ. ಸೊ ಲೀಸ್ ಆಗಬೇಕಂದ್ರೆ ಅದಕ್ಕೆ ಟರ್ಮ್ ಇರಬೇಕು, ಅವಧಿ ಇರಬೇಕು. ಸೊ ಅವಧಿ ಇರಲಿಲ್ಲ ಅಂದರೆ ಅದಕ್ಕೆ ನಾವು ಏನಂತ ಕರೆಯಂಗಿಲ್ಲ ರೀ, ಪ್ರಾಪರ್ ಲೀಸ್ ಅಂತ ಕರೆಯಂಗಿಲ್ಲ. ಇಟ್ ಈಸ್ ನಾಟ್ ಅ ಪ್ರಾಪರ್ ಅಗ್ರಿಮೆಂಟ್. ಸೊ ಪ್ರಾಪರ್ ಅಗ್ರಿಮೆಂಟ್ ಆಗಬೇಕಾದ್ರೆ ಇಟ್ ಶುಡ್ ಹ್ಯಾವ್ ಅ ಡೆಫಿನೈಟ್ ಪೀರಿಯಡ್ ಅಂತ ನಾವಲ್ಲಿ ಹೇಳಬೇಕು. ಸೊ ಸೂಕ್ತವಾದಂಥ ಒಪ್ಪಂದ ಆಗಬೇಕಾದ್ರೆ ಗೇಣಿಗಾರಿಕೆಯು ಸೂಕ್ತವಾದಂಥ ಒಂದು ಅವಧಿಯನ್ನು ಹೊಂದಿರಬೇಕು. ಲೀಸ್ ಪೀರಿಯಡ್ ಮೇ ಸಮ್ಟೈಮ್ಸ್ ಸ್ಪ್ರೆಡ್ ಆರ್ ಸ್ಟ್ರೆಚ್ ಓವರ್ ದ ಎಂಟೈರ್ ಎಕನಾಮಿಕ್ ಲೈಫ್ ಆಫ್ ಅ ಅಸೆಟ್ ಆರ್ ಪೀರಿಯಡ್ ಆಫ್ ಶಾರ್ಟರ್ ಲೈಫ್ ಆಫ್ ಅ ಅಸೆಟ್. ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಲೀಸ್ ಪೀರಿಯಡ್ ಮೋರ್ ದೆನ್ 10 years ಇರ್ಬೋದು, ಕೆಲವೊಂದು ಸಲ ಲೀಸ್ ಪೀರಿಯಡ್ 5 years ಇರ್ಬೋದು, ಕೆಲವೊಂದು ಸಲ ಲೈಫ್ ಟೈಮ್ ಇರ್ಬೋದು. ನೋಡಿ ಏನು ಅಂತ ಹೇಳ್ತಾರೆ ಅವರು, ಲೈಫ್ ಟೈಮ್ ಯು ಕ್ಯಾನ್ ಯೂಸ್ ದ ಅಸೆಟ್ ಸೊ ದ್ಯಾಟ್ ಯು ಕ್ಯಾನ್ ಪೇ ದ ರೆಂಟ್. ಫಾರ್ 10 years you can use the asset for you are able to pay the rent, like that. So there should be a proper period of time is there for usage of asset. ಆ ಆಸ್ತಿಯನ್ನು ಉಪಯೋಗ ಮಾಡಲಿಕ್ಕೆ ನಿಮಗೆ ನಿಗದಿತವಾದಂಥ ಅವಧಿ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಲೀಸ್ ಮೇ ಬಿ ಅ ಪರ್ಪೇಚುವಲ್, ದಟ್ ಈಸ್ ವಿತ್ ಆಪ್ಷನ್ ಅಟ್ ದ ಎಂಡ್ ಆಫ್ ಅ ಲೀಸ್ ಪೀರಿಯಡ್ ಟು ರಿನ್ಯೂ ದ ಲೀಸ್ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸ್ಪೆಸಿಫಿಕ್ ಪೀರಿಯಡ್ಗೆ ನೀವು ಅದನ್ನು ರಿನ್ಯೂವಲ್ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿರಬಹುದು ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಲೀಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಲೀಸ್ ಒಳಗೆ ಏನಿರ್ತಾರೆ, ದೇರ್ ಶುಡ್ ಬಿ ಅ ಪಾರ್ಟೀಸ್ ಟು ಕಾಂಟ್ರಾಕ್ಟ್, ಅಂದ್ರೆ ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿರ್ತಾರೆ. ಅಂದರೆ ಯಾರ್ಯಾರು ಮರ್ಚೆಂಟ್ ಬ್ಯಾಂಕರ್ ಇರ್ಬೋದು, ಬ್ರೋಕರ್ಸ್ ಇರ್ಬೋದು, ಲೆಸ್ಸರ್ಸ್ ಇರ್ಬೋದು, ಲೆಸ್ಸಿ ಇರ್ಬೋದು. ಮಧ್ಯವರ್ತಿಗಳು ಬರ್ತಾರೆ, ವರ್ತಕ ಬ್ಯಾಂಕರರು ಬರ್ತಾರೆ, ಮ್ಯಾನುಫ್ಯಾಕ್ಚರರು ಬರ್ತಾರೆ, ಲೆಸ್ಸರು ಮಾಲೀಕನೂ ಬರ್ತಾನೆ, ಯೂಸರ್ ಆಫ್ ದ ಅಸೆಟ್ಟು ಬರ್ತಾನೆ, ಆ ಆಸ್ತಿಯನ್ನು ಉಪಯೋಗಿಸುವ ವ್ಯಕ್ತಿನೂ ಬರ್ತಾನೆ. ಆಮೇಲೆ ಇಲ್ಲಿ ಅಸೆಟ್ಸ್ ಮೇನ್ ಪಾತ್ರ ವಹಿಸುತ್ತಾ. ಅಸೆಟ್ಸ್ ಅಂದ್ರೆ ಎಕ್ಸಾಂಪಲ್ ಆಟೋಮೊಬೈಲ್ ಇರ್ಬೋದು, ಪ್ಲಾಂಟ್ ಆ್ಯಂಡ್ ಮಷಿನರಿ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇಕ್ವಿಪ್ಮೆಂಟ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಶಿಪ್ ಇರ್ಬೋದು. ಆಮೇಲೆ ಇಲ್ಲಿ ಓನರ್ಶಿಪ್ ಯೂಸರ್ಗೆ ಸಪ್ರೇಟ್ ಇರುತ್ತೆ. ಸಮ್ಟೈಮ್ಸ್ ಓನರ್ಶಿಪ್ ಈಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ಡ್ ಇಫ್ ಇಟ್ ಈಸ್ ಹ್ಯಾವಿಂಗ್ ಅ ಪರ್ಚೇಜ್ ಆಪ್ಷನ್. ನೋಡ್ರಿ ಅಲ್ಲಿ ಪರ್ಚೇಜ್ ಆಪ್ಷನ್ ಇತ್ತು ಅಂದರೆ ಕೆಲವೊಂದು ಸಲ ಓನರ್ ಏನು ಮಾಡ್ತಾನಂದ್ರೆ, ಓನರ್ ಗ್ರ್ಯಾಂಟ್ ದ ಪರ್ಚೇಜ್ ಆಪ್ಷನ್ ಟು ಯೂಸರ್ ಆಫ್ ದ ಅಸೆಟ್. ಅಂದ್ರೆ ಆ ಅಸೆಟನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿ ಆ ಆಸ್ತಿಯನ್ನು ಕೊಂಡುಕೊಳ್ಳುವ ಹಕ್ಕನ್ನು ಕೊಟ್ಬಿಡ್ತಾನೆ ನಾವು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ರೀ, ಆ ಯೂಸರ್ ಆಫ್ ದ ಅಸೆಟ್ ಏನು ಮಾಡ್ಬೋದು ರೀ, ಆ ಆಸ್ತಿಯನ್ನು ಕೊಂಡು ತೊಗೋಬೋದು. ಬಟ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್, ದ ಲೆಸ್ಸರ್ ನಾಟ್ ಗ್ರ್ಯಾಂಟ್ ದ ಓನರ್ಶಿಪ್ ಟು ಲೆಸ್ಸಿ, ಓನ್ಲಿ ಹಿ ಹ್ಯಾಸ್ ಗಿವನ್ ಅಸೆಟ್ ಆನ್ ಅ ಲಿಮಿಟೆಡ್ ಪೀರಿಯಡ್. ಕೆಲವು ಸತಿ ಮಾಲೀಕ ಏನು ಮಾಡ್ತಾನಂದ್ರೆ ಆಸ್ತಿಯನ್ನು ಸಂಪೂರ್ಣವಾಗಿ ಅವಾಗ ವರ್ಗಾವಣೆ ಮಾಡೋಂಗಿಲ್ಲ. ಸೊ ಕೇವಲ ಆಸ್ತಿಯನ್ನು ಉಪಯೋಗಿಸಲಿಕ್ಕೆ ಕೊಟ್ಬಿಡ್ತಾನೆ ನಾವು. ಸೊ ನಿಗದಿತ ಅವಧಿ ಆದಮೇಲೆ ನೀವು ಅವಂಗೆ ವಾಪಸ್ ಮಾಡಬೇಕು. ಸೊ ಹಂಗಾಗಿ ಅದು ಕೂಡ ಓನರ್ಶಿಪ್ ಇರುತ್ತೆ. ಆಮೇಲೆ ಟರ್ಮ್ ಇರುತ್ತೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲೀಸ್ ಈಸ್ ಆಲ್ವೇಸ್ ಆನ್ ದ ಬೇಸಿಸ್ ಆಫ್ ಟರ್ಮ್. ವಿದೌಟ್ ಟರ್ಮ್ ವಿ ಕಾಂಟ್ ಸೇ ಇಟ್ ಈಸ್ ಅ ಲೀಸಿಂಗ್ ಅಂತ ನಾವು ಹೇಳ್ಬೋದು.
ಅಂದ್ರೆ ಗೇಣಿಗಾರಿಕೆ ಆಗಬೇಕಾದ್ರೆ ಸೀಮಿತ ಅವಧಿ ಅದರಲ್ಲಿ ಒಳಗೊಂಡಿರಬೇಕು. ಸೊ ನಿಗದಿತ ಅವಧಿ ಇದ್ದರೆ ಮಾತ್ರ ಅದಕ್ಕೆ ನಾವೇನಂತ ಕರಿತೀವಿ, ಲೀಸಿಂಗ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ essential elements of leasing. Remaining we'll see in next class.